ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಬಳಿಕ ವಿಜಯಪುರ ಶಾಸಕರಾದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹೊಸ ಪಕ್ಷ ಕಟ್ಟುವ ಸುಳಿವು ಕೊಡುತ್ತಲೇ ಬಂದಿದ್ರು. ಇದೀಗ ಹಿಂದುತ್ವಕ್ಕೆ ಹೊಸ ವೇದಿಕೆ ಕಲ್ಪಿಸುವ ದೃಷ್ಟಿಯಿಂದ ಸೃಷ್ಟಿಯಾಗುತ್ತಿರುವ ಹೊಸ ಪಕ್ಷದ ಹೆಸರು ಫೋಟೋ ವೈರಲ್ ಆಗಿದೆ. ಭಾರತ ರಾಷ್ಟ್ರಹಿತ ಪಾರ್ಟಿ ಹೆಸರಿನ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗ್ತಿದೆ. ಆದರೆ ಈ ಬಗ್ಗೆ ಯತ್ನಾಳ್ ಅವರು ಯಾವುದೇ ಅಧಿಕೃತ ಮಾಹಿತಿ ನೀಡಿಲ್ಲ. ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿ ಮುಂದುವರೆದ್ರೆ ಹೊಸ ಪಕ್ಷ ಸ್ಥಾಪನೆ ಖಚಿತ ಅಂತ ಘೋಷಿಸಿದ್ರು. ಯಡಿಯೂರಪ್ಪ ಕುಟುಂಬದೊಂದಿಗಿನ ರಾಜಕೀಯ ಭಿನ್ನಾಭಿಪ್ರಾಯವೇ ಈ ನಿರ್ಧಾರಕ್ಕೆ ಕಾರಣ ಅಂತ ಹೇಳಿದರು. ಜನರ ಅಭಿಪ್ರಾಯ ಹಿಂದುತ್ವ ಅಭಿವೃದ್ಧಿಗಾಗಿ ಹೊಂದಾಣಿಕೆ ರಹಿತ ಪಕ್ಷದ ಅಗತ್ಯ ಇದೆ. ಹೀಗಾಗಿ BRP ಹುಟ್ಕೊಂಡಿದೆ. ಈಗಾಗಲೇ ಹೊಸ ಪಕ್ಷದ ಫೋಟೋವನ್ನು ಯತ್ನಾಳ್ ಅಭಿಮಾನಿಗಳು, ಬೆಂಬಲಿಗರು, ಆಪ್ತರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ತಿದ್ದಾರೆ. ವಿಜಯದಶಮಿಯಂದು ಅಧಿಕೃತವಾಗಿ ಹೊಸ ಪಕ್ಷದ ಘೋಷಣೆ ಸಾಧ್ಯತೆ ಇದೆ. ಕಾದು ನೋಡಬೇಕು. ಈ ಘೋಷಣೆ ರಾಜ್ಯ ರಾಜಕಾರಣದಲ್ಲಿ ಬಹುದೊಡ್ಡ ಬದಲಾವಣೆ ಆಗ್ಬೋದು. ಆದರೆ ಯತ್ನಾಳ್ರ ಈ ಹೊಸ ಪಕ್ಷದ ಆಯಸ್ಸು ಎಷ್ಟು ಅನ್ನೋದ್ರ ಬಗ್ಗೆನೂ ಯೋಚನೆ ಮಾಡಬೇಕಾಗಿದೆ. ಯಾಕಂದರೆ ರಾಜ್ಯದಲ್ಲಿ ಘಟಾನುಘಟಿ ನಾಯಕರು ಹೊಸ ಪಕ್ಷ ಕಟ್ಟಿದ್ದಾರೆ. ಕೆಲವರು ಸೋತಿದ್ರೆ ಇನ್ನು ಕೆಲವರು ಪಕ್ಷ ಉಳಿಸ್ಕೊಳ್ಳಲು ಇಂದಿಗೂ ಪರದಾಡ್ತಿದ್ದಾರೆ. ರಾಜ್ಯದ ಪ್ರಾದೇಶಿಕ ಪಕ್ಷಗಳ ಇತಿಹಾಸವನ್ನು ಮೆಲುಕು ಹಾಕಿದಾಗ 7 ಪಕ್ಷಗಳ 7 ಬೀಳುಗಳು ಪ್ರಮುಖವಾಗಿ ಕಾಣುತ್ತೆ. ಯಾವ್ಯಾವುದು ಆ 7 ಪಕ್ಷಗಳು ನೋಡೋಣ ಬನ್ನಿ. ನಂಬರ್ 1, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಆರ್ಗನೈಸೇಷನ್. 1969ರಲ್ಲಿ ಮಾಜಿ CM ಎಸ್ ನಿಜಲಿಂಗಪ್ಪ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಆರ್ಗನೈಸೇಷನ್ ಸ್ಥಾಪಿಸಿದರು. ಆದರೆ ಹೆಚ್ಚು ಕಾಲ ಉಳಿಯಲಿಲ್ಲ. ನಂಬರ್ 2, ಜಾತ್ಯತೀತ ಜನತಾದಳ. 1999ರಲ್ಲಿ HD ದೇವೇಗೌಡ ಅವರು ಜನತಾದಳದಿಂದ ಬೇರ್ಪಟ್ಟು JDS ಪಕ್ಷ ಕಟ್ಟಿದರು. ರಾಜ್ಯದಲ್ಲಿ JDS ಪ್ರಾದೇಶಿಕ ಪಕ್ಷ ಅಂತ ಗಟ್ಟಿಯಾಗಿ ನೆಲೆಯೂರಿದೆ. ನಂಬರ್ 3, ಕರ್ನಾಟಕ ಕ್ರಾಂತಿ ರಂಗ. ದೇವರಾಜ್ ಅರಸು ಅವರು ಕಾಂಗ್ರೆಸ್ನಿಂದ ಬೇರ್ಪಟ್ಟು ಕರ್ನಾಟಕ ಕ್ರಾಂತಿ ರಂಗ ಪಕ್ಷ ಸ್ಥಾಪಿಸಿದರು. 1982ರಲ್ಲಿ ಅರಸು ನಿಧನದ ಬಳಿಕ S ಬಂಗಾರಪ್ಪ KKR ಪಕ್ಷದ ಸಾರಥ್ಯ ವಹಿಸಿಕೊಂಡರು. ಬದಲಾದ ರಾಜಕೀಯ ಸನ್ನಿವೇಶಗಳಿಂದಾಗಿ 1989ರಲ್ಲಿ ಕಾಂಗ್ರೆಸ್ ಜೊತೆ ವಿಲೀನಗೊಳಿಸಲಾಯಿತು. ನಂಬರ್ 4, ABP-JD. 2006ರಲ್ಲಿ CM ಸಿದ್ದರಾಮಯ್ಯ JDS ತೊರೆದಿದ್ರು. ಬಳಿಕ ABP-JD ಪಕ್ಷ ಸ್ಥಾಪಿಸಿದರು. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಸಕ್ಸಸ್ ಕಂಡಿತ್ತು. ಆದರೆ ಕೆಲವೇ ದಿನಗಳಲ್ಲಿ ಕಾಂಗ್ರೆಸ್ ಸೇರಿದ್ರಿಂದ ಅಸ್ತಿತ್ವ ಕಳೆದುಕೊಂಡಿತು. ನಂಬರ್ 5, ಕರ್ನಾಟಕ ಜನತಾ ಪಾರ್ಟಿ. 2012ರಲ್ಲಿ BS ಯಡಿಯೂರಪ್ಪ ಕರ್ನಾಟಕ ಜನತಾ ಪಾರ್ಟಿ ಕಟ್ಟಿದ್ರು. 2 ವರ್ಷ ಮಾತ್ರ ಸಕ್ರಿಯವಾಗಿತ್ತು. 2013ರಲ್ಲಿ ವಿಧಾನಸಭಾ ಚುನಾವಣೆಯಲ್ಲೂ KJP ಹೆಸರಲ್ಲೇ ಸ್ಪರ್ಧಿಸಿದರು. ಬಳಿಕ 2014ರಲ್ಲಿ BJP ಜೊತೆ ವಿಲೀನವಾಯಿತು. ನಂಬರ್ 6, ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ. 2022ರ ಡಿಸೆಂಬರ್ನಲ್ಲಿ ಗಾಲಿ ಜನಾರ್ದನ್ ರೆಡ್ಡಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಸ್ಥಾಪಿಸಿದರು. 2023ರಲ್ಲಿ 1 ಸ್ಥಾನದಲ್ಲಿ ಗೆಲುವು ಪಡೆದಿದ್ದರು. ಬಳಿಕ 2024ರ ಲೋಕಸಭಾ ಚುನಾವಣೆಗೂ ಮುನ್ನ BJP ಜೊತೆ ವಿಲೀನಗೊಳಿಸಿದರು. ನಂಬರ್ 7, ಬಡವರ ಶ್ರಮಿಕರ ರೈತರ ಪಕ್ಷ. 2011ರಲ್ಲಿ BSR ಕಾಂಗ್ರೆಸ್ ಪಕ್ಷವನ್ನು ಶ್ರೀರಾಮುಲು ಸ್ಥಾಪಿಸಿದರು. ಆದರೆ 2013ರ ಚುನಾವಣೆ ಬಳಿಕ ಮತ್ತೆ BJPಗೆ ವಾಪಸ್ಸಾದರು. ಇದಷ್ಟೇ ಅಲ್ಲ, KS ಈಶ್ವರಪ್ಪ ಕೂಡ ಪುತ್ರನಿಗಾಗಿ BJPಯನ್ನೇ ತೊರೆದಿದ್ದರು. ಚುನಾವಣೆಯಲ್ಲಿ ಟಿಕೆಟ್ ಸಿಗದಿದ್ದಕ್ಕಾಗಿ ಭಾರೀ ಅಸಮಾಧಾನಗೊಂಡಿದ್ದರು. 2024ರ ಚುನಾವಣೆಯಲ್ಲಿ ಶಿವಮೊಗ್ಗದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದರು. ಆದರೆ BJP ಎದುರು ಗೆಲ್ಲಲು ಸಾಧ್ಯವಾಗಿರಲಿಲ್ಲ. ಬಳಿಕ ಸೈಲೆಂಟ್ ಆದರು. BSY ವಿರುದ್ಧ ಸಾಲು ಆರೋಪ ಮಾಡುತ್ತಿದ್ದ ಈಶ್ವರಪ್ಪ ಇತ್ತೀಚೆಗೆ BSY ಮೊಮ್ಮಗನ ಮದುವೆಯಲ್ಲಿ ಕಾಣಿಸಿಕೊಂಡಿದ್ದರು. BSY ಕೈ ಹಿಡಿದು ಪೋಸ್ ಕೊಟ್ಟಿದ್ದರು. ಈ ಹಿಂದೆ ಹಲವು ಘಟಾನುಘಟಿ ನಾಯಕರು ಪಕ್ಷ ಕಟ್ಟಿ ವಿಫಲರಾಗಿದ್ದಾರೆ. JDS ಸಕ್ಸಸ್ ಆದರೂ ಅಸ್ತಿತ್ವ ಉಳಿಸಿಕೊಳ್ಳಲು ಪರದಾಡ್ತಿದೆ. ಓರ್ವ ನಾಯಕನ ವರ್ಚಸ್ಸು, ನಿರ್ದಿಷ್ಟ ಸಮುದಾಯದ ಬೆಂಬಲದಿಂದ ಕರ್ನಾಟಕದಲ್ಲಿ ಪಕ್ಷ ಕಟ್ಟಿ ಬೆಳೆಸುವುದು ಸುಲಭದ ಮಾತಲ್ಲ. ಹೊಸ ಪಕ್ಷಕ್ಕೆ ಎಲ್ಲ ಸಮುದಾಯಗಳ ವಿಶ್ವಾಸ ಗಳಿಸುವ ಸಾಮರ್ಥ್ಯ ಬೇಕಾಗುತ್ತೆ. ಸದ್ಯ BSY ಮತ್ತು ಅವ್ರ ಕುಟುಂಬದ ಮೇಲಿನ ಕೋಪಕ್ಕೆ ಹಿಂದುತ್ವದ ಹೆಸರಲ್ಲಿ ಯತ್ನಾಳ್ ಅಬ್ಬರಿಸ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಸವಾಲನ್ನು ಯಾವ ರೀತಿ ನಿಭಾಯಿಸ್ತಾರೆ, ಯತ್ನಾಳ್ ಹೊಸ ಪಕ್ಷ ಸಕ್ಸಸ್ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ನಿಮಗೇನು ಅನಿಸುತ್ತೆ? ಯತ್ನಾಳ್ ಅವರ ಈ ಹೊಸ ಪಕ್ಷ ಸಕ್ಸಸ್ ಆಗುತ್ತಾ ಇಲ್ವಾ? ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.